ನಮ್ಮ ಯೂಟ್ಯೂಬ್ ಚಾನಲ್ ಅವರಿಗೆ ಬಹಳ ಧನ್ಯವಾದಗಳು. ಯಾಕಂದ್ರೆ ಈ ದೇಶ ಇವತ್ತು ಎಲ್ಲಾ ರಾಜ್ಯಗಳು ಎಲ್ಲ ದೇಶದಲ್ಲಿ ಇವತ್ತು ತಮ್ಮ ಅನ್ನನೇ ಇವತ್ತು ಎಲ್ಲ ಅದ್ಭುತವಾದಂತ ಅಭಿವೃದ್ಧಿ ಆಗ್ತಾ ಇರೋದು. ಅದರಿಂದ ಫಸ್ಟ್ ಮೊದಲನೇದಾಗಿ ನಮಗೂ ಒಂದು ಸ್ವಾರ್ಥ. ಶಿವಕೇಶ ನಗರದಲ್ಲಿ ಉದ್ಭವಲಿಂಗೇಶ್ವರದಲ್ಲೇ ದೇವಸ್ಥಾನದಲ್ಲಿ ಇವತ್ತು ಉದ್ಭವ ಆಗಿರ್ತಕ್ಕಂಥ ಶಿವ ಪಾರ್ವತಿ ಅಲ್ಲಿ ಉದ್ಭವ ಆಗಿರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳಲ್ಲಿ ವಿಗ್ರಹಗಳನ್ನು ತಂದಿಟ್ಟಿರ್ತಾರೆ. ಇಲ್ಲೇ ಉದ್ಭವ ಆಗಿರ್ತಕ್ಕಂಥ ಕಲ್ಲಲ್ಲಿ ಹುಟ್ಟಿರ್ತಕ್ಕಂಥ ಶಿವನ ಒಂದು ದೇವಸ್ಥಾನ ಇದು. ಅದರಲ್ಲಿ ಇಲ್ಲಿ ವಿಶೇಷವಾಗಿ ಏನಂದ್ರೆ ಇಲ್ಲಿ ನಾನು ಎಷ್ಟೋ ಪಂಚಾಯತಿಗಳು ನ್ಯಾಯಗಳು ಮಾಡಿದ್ದೀನಿ. ಎಲ್ಲೋ ಮದುವೆಗಳು ಪ್ಯಾಲೇಸ್ ಅಲ್ಲಿ ಮಾಡತಕ್ಕಂತ ಪಂಚಾಯತಿ ಕೂಡ ಮಾಡಿದ್ರೆ ಗಂಡ ಹೆಂಡತಿ ಪ್ರಾಬ್ಲಮ್ ಆದ್ರೆ ನಮ್ಮ ಉದ್ಭವಲಿಂಗೇಶ್ವರ ದೇವಸ್ಥಾನ 30 ವರ್ಷಗಳಿಂದ ನಮ್ಮ ಸ್ವಾಮಿಗಳು ನಮ್ಮ ಪದ್ಮನಾಭ ಶಾಸ್ತ್ರಿ ಅವ್ರು ಇದ್ದಾಗಿಂದ ನಮ್ಮ ಅಪ್ಪನ ಕಾಲದಿಂದ ಸುಮಾರು 30 ವರ್ಷದಿಂದ ನಾವು ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಅಂದಿನಿಂದ ಕೂಡ ಇಲ್ಲಿ ಮದುವೆಗಳಾಗ್ತದೆ. ಸುಮಾರು ಒಂದೊಂದ್ಸಲ ಇಲ್ಲಿ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ, ಗಣಪತಿ ಅಲ್ಲಿ ಮದುವೆ ಆಗ್ತಾರೆ, ನಾಗದೇವತೆಗಳು ಅಲ್ಲಿ ಕೂಡ ಮದುವೆಗಳ ಸುಮಾರು ಒಂದೊಂದ್ ದಿವಸ 10 ಮದುವೆಗಳು ಆಗ್ತದೆ. ಅಂತ ರೀತಿ ಇರ್ತಕ್ಕಂಥ ಒಂದು ಶಕ್ತಿ ಹೊಂದಿರ್ತಕ್ಕಂಥ ಶಿವ ಇಲ್ಲಿ ಮದುವೆ ಆಗ್ತಕ್ಕಂಥವರಿಗೆ ವಿಶೇಷ ಒಂದು ಮನೆಯವನ್ನ ಮಾಡ್ತೀನಿ. ಇಲ್ಲಿ ಮದುವೆ ಆಗಿರ್ತಕ್ಕಂಥವ್ರಿಗೆ ಮೊದಲನೇ ಗಂಡು ಮಗ ನೋಡ್ತಾರೆ. ಎಲ್ಲೋ ಎಷ್ಟೋ ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲೆಲ್ಲೋ ದೇವಸ್ಥಾನ ಇಡೀ ದೇಶ ಎಲ್ಲ ಕೂಡ ಹೋಗ್ತಾರೆ. ಎಲ್ಲಾ ದೇಶಗಳೆಲ್ಲ ನಮಗೆ ಗಂಡು ಮಗು ಬೇಕು ನಾಗೆಲ್ಲ ಹೆಣ್ಮಕ್ಳು ಬೇಡ್ಕೊಳ್ತಾರೆ. ಆದ್ರೆ ಇಲ್ಲಿ ಮಾತ್ರ ಈ ಶಿವನ ಒಂದು ಕ್ಷೇತ್ರದಲ್ಲಿ ಮದುವೆ ಆದ್ರೆ ಎಲ್ಲ ಗಂಡು ಮಕ್ಳ ಪ್ರತ್ಯಕ್ಷ ಸಾಕ್ಷಿ ನಾವೆಲ್ಲ ಕೂಡ ಸಾಕ್ಷಿ ಇರ್ತಕ್ಕಂತಾರೆ. ಅದರಿಂದ ಏನ್ ಇವತ್ತು ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದಂತ ನಮ್ಮ ರವಿ ಅವರು, ನಮ್ಮ ಕಮಿಟಿ ಸದಸ್ಯರಾದಂತ ನಮ್ಮ ಸುರೇಶ್ ಅವರು, ಮತ್ತೆ ನಮ್ಮ ಸಾಂಬಾಯ್ ಅವರು, ನಮ್ಮ ರೈಟ್ ಹ್ಯಾಂಡ್ ಇರ್ತಕ್ಕಂಥ ಉಪನ್ಯಾಸಕರಂತ ಮಂಜಣ್ಣ ಅವರು, ಮತ್ತೆ ಕೌನ್ಸಿಲರ್ ಆಗಿರ್ತಕ್ಕಂಥ ನಮ್ಮ ರಘು ಅವರು, ನಮ್ಮ ಠಾಕೂರ್ ಸಿಂಗ್ ಮಗ ಬಂದಿದ್ದಾರೆ. ಅವ್ರ ಹೆಸರು ಅವ್ರಿಗೆ ಹೇಳ್ತಾ, ಮತ್ತೆ ಇಲ್ಲೇನು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರು, ವಿಶೇಷವಾಗಿ ನಮ್ಮ ಕಮಿಟಿಗೆ ನಮ್ಮ ಸ್ವಾಮಿಗಳಿಗೆ ವಿಶೇಷವಾಗಿ ಧನ್ಯವಾದ ಸಲ್ಲಿಸ್ತೇನೆ. ವಿಶೇಷ ಏನಂದ್ರೆ ಇವತ್ತು ನಮ್ಮ ಪ್ರತಿ ವರ್ಷ 6ನೇ ವರ್ಷ 18ನೇ ವರ್ಷ ಇವತ್ತು ರಥೋತ್ಸವ ಮತ್ತೆ ಗಿರಿಜಾ ಕಲ್ಯಾಣೋತ್ಸವ ನಡೀತಾ ಇರೋದು. ನಾನು ಪ್ರತಿ ಒಂದು ವರ್ಷಕ್ಕೂ ಕೂಡ ನಾವು ದೇವರ ಪ್ರಾರ್ಥನೆ ಆಗಿರ್ತೀವಿ, ದೇವರಿಗೆ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ಅದೇ ರೀತಿ ನಮ್ಮ ಸಾಂಬಾಯ ಸಾಹೇಬರು ಸಮಾಜ ಸೇವಕರು, ಅವ್ರ ಒಳ್ಳೆ ಆಸೆಯನ್ನ ಇಟ್ಕೊಂಡು ಇವತ್ತು ಪ್ರತಿ ವರ್ಷ ಸುಮಾರು 6ರಿಂದ 7ನೇ ವರ್ಷ ಇವತ್ತು ಆಗ್ತಾ ಇದೆ. ಸುಮಾರು 5,000 ಜನಕ್ಕೆ ಅನ್ನಸಂತರ್ಪ ಮಾಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಅವ್ರ ಫ್ಯಾಮಿಲಿಗೆ ಅವ್ರೇನೇ ಅಂದ್ಕೊಳ್ಳೋ ಭಗವಂತ ಆಶೀರ್ವಾದ ಮಾಡಲಿ ಬಾಯಿಸ್ತಾ, ನಾಳೆ ರಥೋತ್ಸವಕ್ಕೆ ನಾಳೆ ನಮ್ಮ ಸನ್ಮಾನ್ಯ ಶಾಸಕರಂತ ಸಮೃದ್ಧ ಮಂಜಣ್ಣ ಅವರು ಬರ್ತಾರೆ. ಕೋಲಾರ ಕ್ಷೇತ್ರದ ಶಾಸಕರಾಗಿದ್ದ ಸನ್ಮಾನ್ಯ ಪತ್ತೂರು ಮಂಜಣ್ಣ ಅವರು ಬರ್ತಾರೆ. ಲೋಕಸಭಾ ಸದಸ್ಯರಾದಂತ ಮಲ್ಲೇಶ್ ಬಾಬು ಅವರು ಬರ್ತಾರೆ. ಅದೇ ರೀತಿ ಸಮಾಜ ಸೇವಕ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಅಂತ ಆದಿನಾಳಪ್ಪ ಅವರು ಬರ್ತಾರೆ. ಸಿದ್ನಳ್ಳಿ ಶೇಖರ್ ಅವರು ಬರ್ತಾರೆ. ವಿಶೇಷವಾಗಿ ಎಲ್ಲಾ ನಾಯಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ರಥಕ್ಕೆ ಬಂದು ರಥನ ಚಾಲನೆ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾನು ಒಂದು ಮನವಿಯನ್ನು ಮಾಡ್ತೀನಿ. ಏನು ದೇವಸ್ಥಾನ ಇವತ್ತು ಇದೇ ಕೊನೆಯದು. ಇವತ್ತು ಏನು ರಥೋತ್ಸವ ನಡೀತಾ 18ನೇದು. ನಂತರ ದೇವಸ್ಥಾನ ಕಲ್ಲಲ್ಲಿ ಕಟ್ಟಿದ ಮೇಲೆ ಈಗಾಗಲೇ 2 ಕೋಟಿಗೆ ಒಪ್ಸಿದೀವಿ ನಾವು. ಕಲ್ಲಲ್ಲೇ ಕಟ್ಟಬೇಕು ಅಂತ ಶಿವ ಏನ್ ನಾವು ಎಲ್ಲಾ ಭಕ್ತಾದಿಗಳ ಸಹಕಾರದಿಂದ ಎಲ್ಲ ದಾನಿಗಳಿಂದ ನಾವು ಇವತ್ತು ದೇವಸ್ಥಾನ ಕಟ್ಬೇಕಂತ ತೀರ್ಮಾನ ಮಾಡಿದ್ವಿ. ಕಮಿಟಿನೂ ಎಲ್ಲಾ ಭಕ್ತಾದಿಗಳಿಂದ ನಾಳೆಯಿಂದ ಏನ್ ತೇರು ಮುಗಿದ ತಕ್ಷಣ ತಮ್ಮೆಲ್ಲರೂ ಕೂಡ ವಿಶೇಷವಾಗಿ ತಾವು ಎಲ್ಲ ಪತ್ರಿಕಾ ಮಾಧ್ಯಮದವರು, ಯೂಟ್ಯೂಬ್ ಅವರು ಸಹಕಾರದೊಂದಿಗೆ ನಮ್ಮೆಲ್ಲರಿಗೂ ಧಾನ್ಯಗಳನ್ನ ಸಹಕರಿಸಿ ತೇರಾದ ತಕ್ಷಣ ಮತ್ತೆ ದೇವಸ್ಥಾನ ಕಟ್ಟಿ ಮತ್ತೆ ಇನ್ನೊಂದು ವರ್ಷ ರಥೋತ್ಸವ ಅದ್ಭುತವಾಗಿ ವಿಜೃಂಭಣೆಯಿಂದ ನಡೆಸ್ತೀವಿ. ಅದಕ್ಕೆ ನಮ್ಮೆಲ್ಲರೂ ಸಹಕಾರ ಇಡಬೇಕು ಅದು ಬೇಡ್ಕೊಳ್ತಾ, ಈಗಾಗಲೇ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಈಗಾಗಲೇ ನಮ್ಮ 2-3 ದಿವಸದ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಎಲ್ಲಾ ಸ್ವಾಮಿಗಳು ನಮ್ಮ ಅನಂತ ಶಾಸ್ತ್ರಿ, ಪದ್ಮನಾಭ ಶಾಸ್ತ್ರಿ ನೇತೃತ್ವದಲ್ಲಿ ಸುಮಾರು 3 ದಿನ ಸತತವಾಗಿ ಒಳ್ಳೆ ಕಾರ್ಯಗಳು ನಡೀತಾ ಇದೆ. ಭಗವಂತ ಎಲ್ಲರೂ ಕೂಡ ಬಂದಿರ್ತಕ್ಕಂಥ ಎಲ್ರಿಗೂ ನಿಮ್ಮೆಲ್ಲಾ ಕುಟುಂಬದಲ್ಲಿ ನೀವೇನು ಅಂದ್ಕೊಳ್ತಾರೆ ಭಗವಂತ ಆ ಸ್ವಾಮಿ ನಿಮ್ಗೆ ಆಶೀರ್ವಾದ ಮಾಡಿ ಭಾವಿಸ್ತಾ ಈ ಒಂದು 2 ಮಾತನಾಡಕ್ಕೆ ಅವಕಾಶ ಕೊಡೋದಕ್ಕೆ ತಮ್ಗೆಲ್ರಿಗೂ ವಂದಿಸಿ ನಾನು ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.